ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತು ನಡೆದೊಳಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಆ ವಿಷಯ ಯಾವುದಪ್ಪ ಅಂದ್ರೆ, ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಮಹತ್ವವಾದ ತೀರ್ಪನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಆಗಿರ್ಬೋದು ಮತ್ತು ಕೆಲವು ರಾಜ್ಯಗಳ ಹೈಕೋರ್ಟ್ಗಳು ಒಂದು ಸ್ಪಷ್ಟವಾದ ತೀರ್ಪನ್ನು ಕೊಟ್ಟಿದ್ದಾವೆ. ಅದೇನಪ್ಪ ಅಂದ್ರೆ, ಸರ್ಕಾರಿ ಕಚೇರಿಯಲ್ಲಿ ವಿಡಿಯೋ ಮಾಡುವುದು ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವುದು ಇದು ಕಾನೂನಲ್ಲಿ ಇದೆಯಾ ಅಥವಾ ಇಲ್ಲವೇ ಅನ್ನೋದಕ್ಕೆ ಒಂದು ನಮ್ಮ ಹೈಕೋರ್ಟ್ ಆಗಿರ್ಬೋದು ಮತ್ತು ಸುಪ್ರೀಂ ಕೋರ್ಟ್ ಆಗಿರ್ಬೋದು ತೀರ್ಪನ್ನು ಕೊಟ್ಟಿದ್ದಾವೆ. ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂತ ಯಾಕಪ್ಪ ಅಂದ್ರೆ, ಪ್ರತಿಯೊಬ್ಬ ಪ್ರಜೆ ಇದ್ರ ಬಗ್ಗೆ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ ಅನುಭವ ಆಗಿರ್ತದೆ. ನಾನು ಹಿಡ್ಕೊಂಡು ಹೇಳ್ತಾನೆ, ಏನು ಅನುಭವ ಆಗಿರ್ತದೆ? ಸಾರ್ವಜನಿಕ ಆಫೀಸ್ಗೆ ಹೋಗಿರ್ತಾರೆ, ಸರ್ಕಾರಿ ಆಫೀಸ್ಗಳಿಗೆ ಹೋಗಿರ್ತಾರೆ. ಅಲ್ಲಿ ಅವರು ನಿಮ್ಗೆ ಕೆಲಸ ಮಾಡಿಕೊಡದೆ 1 ವಾರ ಬಿಟ್ವಾ, 15 ದಿನ ಬಿಟ್ವಾ, 1 ತಿಂಗಳು ಬಿಟ್ವಾ, ಅಷ್ಟು ಲಂಚ ಕೊಡು, ಇಷ್ಟು ಲಂಚ ಅಂತ ಕೊಡು ಹೇಳಿ ನಿಮ್ಗೆ ಅಲ್ದಾಡ್ಸಿ ಕೆಲಸನ ಮಾಡ್ಕೊಡಂಗಿಲ್ಲ ಅವರು. ಅದನ್ನ ಬೇಸತ್ತು ನೀವೇನಾದರೂ ಪ್ರಶ್ನೆ ಮಾಡಿದ್ದೆ ಆದರೆ, ವಿಡಿಯೋ ಮಾಡಿದ್ದೆ ಆದರೆ, ಅವಾಗ ಏನು ಹೆದರ್ಸ್ತಾರೆ ನಿಮಗವರು? ವಿಡಿಯೋ ಮಾಡಬೇಡ, ಏನು ಕೇಳಕ್ಕೆ ಬೇಡ, ನನ್ನ ಕೆಲಸಕ್ಕೆ ಅಡ್ಡಿಪಡಿಸಿ ಅಂತೇಳಿ ನಿಮ್ಮ ಮೇಲೆ FIR ದಾಖಲೆ ಮಾಡಿ ಜೈಲಿಗೆ ಹಾಕಿಸ್ತಾನೆ ಅಂತೇಳಿ ಅವ್ರು ನಿಮ್ಗೆ ಹೆದರ್ಸ್ತಾರೆ. ಅಂತ ದೊಡ್ಡ ಬೆದರಿಕೆಗೆ ಹೆದರು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಟ್ರಾಫಿಕ್ ಪೊಲೀಸರು ಮೈಮಾನ್ ನೋಡ್ತಿರ್ತೀವಿ ನಾವು, ಟ್ರಾಫಿಕ್ನಾಗ ಗಾಡಿ ಕೈ ಹೊಡೆದು ಸಾರ್ವಜನಿಕರಿಗೆ ಯಾವ ರೀತಿ ಬೈದಾಡ್ತಿರ್ತಾರೆ, ಹೊಲಸು ಬಾಯಿಗೆ ಬಂದಂಗೆ ಬೈದಾಡ್ತಿರ್ತಾರೆ. ಅಂತ ಬೈದಾಗ ಸಾರ್ವಜನಿಕರು ಏನು ಮಾಡ್ತಾರೆ, ಎಚ್ಚೆತ್ಕೊಂಡು ವಿಡಿಯೋ ಮಾಡ್ತಿರ್ತಾರೆ. ಒಬ್ಬೊಬ್ರು ಶಾಣೆ ಇದ್ದವ್ರು ವಿಡಿಯೋ ಮಾಡ್ತಿರ್ತಾರೆ ಮತ್ತು ಅವರು ಅಲ್ಲಿ ಪ್ರಶ್ನೆ ಮಾಡ್ತಿರ್ತಾರೆ ಅವ್ರಿಗೆ. ಅವಾಗ ಅವ್ರು ಏನು ಹೆದರ್ಸ್ತಾರೆ, ಪೊಲೀಸರಲ್ಲಿ ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮೇಲೆ ಕೇಸ್ ಹಾಕಿ ಒಳಗಡೆ ಹಾಕ್ತಾರಂತ ಹೆದರ್ಸ್ತಾರೆ. ಅಂತ ದೊಡ್ಡ ಬೆದರಿಕೆ ಹೆದರು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಪ್ಪ ಅಂದ್ರೆ, ಅವರು ಕಾನೂನು ಚೌಕಟ್ಟೊಳಗೆ ಕೆಲಸ ಮಾಡೋದಿರ್ತೈತಿ, ಅದ್ರ ಮೇಲೆ ಅವ್ರಿಗೆ ಮಾಡಕ್ಕೆ ಬರೋಂಗಿಲ್ಲ, ಸುಳ್ಳು ಅವ್ರು ಹೆದರ್ಸ್ತಾರೆ. ಹಾಗಾದರೆ ಆ ಹೆದರಬಾರ್ದು ಮತ್ತು ನಮಗೇನು ರೂಲ್ಸ್ ಅದ ಅಂತ ಇವತ್ತಿನ ತಿಳ್ಕೊತ ಹೋಗೋಣ. ಅದೇನಪ್ಪ ಅಂದರೆ, ಸರ್ಕಾರಿ ಕಚೇರಿಯಲ್ಲಿ ವಿಡಿಯೋ ಮಾಡೋದು ಮತ್ತು ಪ್ರಶ್ನಿಸುವುದು ಅಪರಾಧವೇ ಅನ್ನೋದಕ್ಕೆ ಇಲ್ಲಿದೆ ಒಂದು ಸ್ಪಷ್ಟ ಮಾಹಿತಿ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ಮತ್ತು ನಮ್ಮ ಕೆಲವು ರಾಜ್ಯಗಳ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಅದೇನಪ್ಪ ಅಂದರೆ, ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಆಗಿರ್ಬೋದು, ಅಕ್ರಮಗಳನ್ನು ಪ್ರಶ್ನೆ ಮಾಡೋದಾಗಿರ್ಬೋದು ಮತ್ತು ಸರ್ಕಾರಿ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸುವುದಾಗಿರ್ಬೋದು ಸ್ನೇಹಿತರೆ. ಅಡ್ಡಿಪಡಿಸಲ್ಲ, ಇದಕ್ಕೆ ಆರೋಪದಲ್ಲಿ ಪ್ರಕರಣ ದಾಖಲಿಸುವುದು ಮತ್ತು ಬೆದರಿಕೆಗಳನ್ನು ನಾವು ಆಗಾಗ ಕೇಳ್ತಾನೆ ಇರ್ತೇವೆ. ಹಾಗಾದ್ರೆ ಇದು ವಾಸ್ತವವಾಗಿ ಕಾನೂನು ಏನು ಹೇಳ್ತದೆ ಅಂತ ತಿಳ್ಕೊಂತೋಗೋಣ. ಇಂಥ ಇದಕ್ಕೆ ಭ್ರಷ್ಟಾಚಾರದ ಅಕ್ರಮ ಪ್ರಶ್ನಿಸುವಾಗ ಇದಕ್ಕೆ ಕಾನೂನು ಏನು ಹೇಳ್ತದೆ ಅಂತ ತಿಳ್ಕೊಂತೋಗೋಣ. ಏನು ಹೇಳ್ತದಪ್ಪ ಅಂದ್ರೆ, ಕರ್ತವ್ಯಕ್ಕೆ ಅಡ್ಡಿ ಕಾನೂನು ಅಂದ್ರೆ ಯಾವುದಿದೆಪ್ಪ ಅಂದ್ರೆ, ವಾಸ್ತವವಾಗಿ ಹಿಂದಿನ ನಮ್ಮ ಭಾರತೀಯ ನ್ಯಾಯ ಸಂಹಿತೆ ಅಂತ ಬರ್ತದ, ಎಲ್ಲರಿಗೂ ಗೊತ್ತಾಯ್ತು ಸ್ನೇಹಿತರೆ. ಯಾವುದದು? IPC ಸೆಕ್ಷನ್ ಎಲ್ಲರಿಗೂ ಗೊತ್ತಾಯ್ತವ. ಅದರೊಳಗೆ ಒಂದು ಸೆಕ್ಷನ್ ಬರ್ತದೆ, ಯಾವುದು? IPC ಸೆಕ್ಷನ್ 353 ಸ್ನೇಹಿತರೆ. ಯಾವುದು? 353. ಹಾಗಾದ್ರೆ ಪ್ರಸ್ತುತ ಚೇಂಜ್ ಆಗಿದೆ ಸ್ನೇಹಿತರೆ. ನಮ್ಮ ಭಾರತೀಯ ನ್ಯಾಯ ಸಂಹಿತೆ ಬಂದಿದೆ, BNS ಸೆಕ್ಷನ್ಸ್ ಬಂದಿದ್ದಾವ. ಈ BNS ಸೆಕ್ಷನ್ ಒಳಗೆ ಯಾವ್ದು ಇರ್ತದ? ಅದನ್ನ 132ನೇ ಸೆಕ್ಷನ್ ಹೇಳ್ತದ. ಈ ಸೆಕ್ಷನ್ ಒಳಗೆ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಯಾರಾದರೂ ಸಾರ್ವಜನಿಕರು ಅಡ್ಡಿಪಡಿಸಿದ್ದೇ ಆದರೆ ಅವರು ಪ್ರಕರಣವನ್ನು ದಾಖಲಿಸಿ ಜೈಲಿಗೆ ಕಳಿಸುವ ಅಧಿಕಾರ ಅವ್ರಿಗೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರಕರಣ ದಾಖಲಿಸಿ ಅವ್ರಿಗೆ ಜೈಲಿಗೆ ಕಳಿಸುವ ಅಧಿಕಾರ ಇದೆ. ಆದರೆ ಇಲ್ಲಿ ಕೆಲವೊಂದು ನೀತಿ ನಿಯಮಗಳಿದಾವೆ, ಅದನ್ನ ಅವರು ಪಾಲಿಸ್ಬೇಕು ಸ್ನೇಹಿತರೆ. ಅಂದಾಗಷ್ಟ ಕೇಸ್ ದಾಖಲಾಗ್ತದೆ. ಅದ್ರೊಳಗೆ ಆ ಚೌಕಟ್ಟೊಳಗೆ ಕೆಲಸ ಮಾಡಿದ್ರೆ ಯಾವುದು ಕೇಸ್ ದಾಖಲಿಗೆ ಬರಂಗಿಲ್ಲ. ಅದೇನಪ್ಪ ಅಂದ್ರೆ, ಈ ಕೆಳಗಿನ ಕ್ರಿಯೆಗಳ ಆದರೆ ಕರ್ತವ್ಯಕ್ಕೆ ಅಡ್ಡಿ ಅನಿಸ್ಕೊಳ್ತದ. ಅದರ ಆ ಕ್ರಿಯೆಗಳು ಏನಂತ ಇವತ್ತಿನ ವೇಳೆ ತಿಳ್ಕೊಂತ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಮ್ಮ ಉತ್ತರ ಪ್ರದೇಶದ ಒಂದು ಕೇಸ್ ಆಗೈತೆ. ಅದೇನಪ್ಪ ಅಂದ್ರೆ, BN ಝಾ ವಿರುದ್ಧ ಉತ್ತರ ಪ್ರದೇಶ ಸರ್ಕಾರ ಒಂದು ಕೇಸ್ ದಾಖಲೆ ಮಾಡ್ತದೆ. ಇದಕ್ಕೆ ನಮ್ಮ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ಒಂದು ಮಹತ್ವವಾದ ತೀರ್ಪನ್ನು ನೀಡಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಚೀಮಾರಿ ಆಗ್ತದೆ ಸ್ನೇಹಿತರೆ. ಇದೊಂದು ಸಂತೋಷಕರದ ಸಂಗತಿ. ಏನು ಚೀಮಾರಿ ಆಗ್ತದಪ್ಪ ಅಂದ್ರೆ, ಕೋರ್ಟ್ ಈ ಪ್ರಕರಣದಲ್ಲಿ ಸ್ಪಷ್ಟತೆಯನ್ನು ನೀಡುತ್ತಾ ಏನು ಹೇಳ್ತದಪ್ಪ ಅಂದ್ರೆ, ಕೇವಲ ಮಾತಿನ ಚಕಮಕಿ ಆಗಿರ್ಬೋದು, ಏನು ಸಾರ್ವಜನಿಕ ಅಧಿಕಾರಿ ವಿರುದ್ಧ ಯಾರಾದರೂ ಮಾತಿನ ಚಕಮಕಿಯಲ್ಲಿ ಇಳಿದಾಗಿರ್ಬೋದು ಮತ್ತು ಆ ಗೌರ್ಮೆಂಟ್ ಅಧಿಕಾರಿಗೆ ದಾಖಲೆಗಳನ್ನು ಕೆಲವಂತೆ ಪ್ರಶ್ನೆ ಮಾಡೋದಾಗಿರ್ಬೋದು ಮತ್ತು ಅವನ ಕೆಲಸಕ್ಕೆ ಅಡ್ಡಿಪಡಿಸಿ ಕ್ವಶನ್ ಕೇಳೋದಾಗಿರ್ಬೋದು, ಇಂಥವು ಏನಾದರೂ ಮಾಡಿದರೆ ಸೆಕ್ಷನ್ 353ರ ಅಡಿಯಲ್ಲಿ ಬಲ ಪ್ರಯೋಗ ಅಂದರೆ ಭೌತಿಕವಾಗಿ ಹಲ್ಲೆ ಮಾಡೋದಾಗಿರ್ಬೋದು, ಇಲ್ಲವೇ ಆತನ ಹೊಡೆಯೋದಾಗಿರ್ಬೋದು, ಇಂಥವೇನಾದರೂ ಮಾಡಿದಷ್ಟೇ ಕೇಸ್ ದಾಖಲೆ ಮಾಡುವ ಅಧಿಕಾರ ಇದೆ ಅವ್ರಿಗೆ. ಪ್ರಶ್ನೆ ಮಾಡೋದಾಗಿರಲಿ ಅಥವಾ ಅವ್ನ ಕೆಲಸಕ್ಕೆ ಅಡ್ಡಿಪಡಿಸಿ ಕ್ವಶನ್ ಕೇಳೋದಾಗಿರಲಿ, ಇಂಥವೇನು ಮಾಡಿದ್ರೆ ಯಾವುದೇ ಕೇಸ್ ದಾಖಲೆ ಮಾಡಿ ಒಳಗೆ ಹಾಕ್ಲಿಕ್ಕೆ ಬರಲ್ಲ ಸ್ನೇಹಿತರೆ. ವಿಡಿಯೋ ಮಾಡೋದು ಮಾಡಿದರೆ ಅವ್ರಿಗೆ ಒಳಗೆ ಹಾಕುವ ಅಧಿಕಾರ ಇಲ್ಲ, ಕೇಸ್ ದಾಖಲೆ ಮಾಡೋ ಅಧಿಕಾರ ಇಲ್ಲ. ಕೇಸ್ ದಾಖಲೆ ಮಾಡೋ ಅಧಿಕಾರ ಯಾವಾಗೈತಿ? ಆ ಗೌರ್ಮೆಂಟ್ ಅಧಿಕಾರಿ ಮೇಲೆ ಪಬ್ಲಿಕ್ಗಳು ಭೌತಿಕವಾಗಿ ಹಲ್ಲೆ ಮಾಡಿ ಹೊಡೆ ಹಾಕೋದ್ರೆ ಮತ್ತು ಅವನ್ನ ದೂರಾಡಿದರೆ, ಇಂಥವೆಲ್ಲ ಏನಾದರೂ ಮಾಡಿದರೆ ಅವಾಗ ಕಡ್ಡಾಯವಾಗಿ ಅವನ್ನ ಸೆಕ್ಷನ್ 353 ಅಥವಾ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 132 ಒಳಗೆ ಜೈಲಿಗೆ ಹಾಕಿಸುವ ಅಧಿಕಾರ ಪ್ರತಿಯೊಬ್ಬ ಸಾರ್ವಜನಿಕ ಅಧಿಕಾರಿಗೆ ಇರ್ತದ. ನೆನಪಿಟ್ಕೊಳ್ಳಿ. ಪ್ರಶ್ನೆ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಯಾವುದು ಇದು ಸ್ನೇಹಿತರೆ ಅಡ್ಡಿ ಇಲ್ಲ, ನಡೀತೈತೆ. ನೀವು ಹೆದರ್ಲಿಕ್ಕೆ ಹೋಗ್ಬೇಡಿ, ಪ್ರಶ್ನೆ ಮಾಡ್ರಿ, ಅವ್ರನ್ನ ಕೇಳ್ರಿ, ಕೇಳೋ ಹಕ್ಕ ಐತಿ. ನಿಮ್ಮದು ಅವ್ರು ನಮ್ಮ ತೆರಿಗೆ ದುಡ್ಡೊಳಗೆ ಪೇಮೆಂಟ್ ತೊಗೊಂಡು ಕೆಲಸ ಮಾಡಿರ್ತಾರೆ, ಅವ್ರಿಗೆ ಯಾಕೆ ನಾವು ಹೆದರ್ಬೇಕು? ನೆಕ್ಸ್ಟ್ ಇನ್ನೊಂದು, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಹೈಕೋರ್ಟ್ ಚೀಮಾರಿ ಆಗ್ತದೆ, ಒಂದು ಕೇಸ್ ಆಗೈತದ. ಅದೇನಂತ ತಿಳ್ಕೊಂತ ಹೋಗೋಣ. ಏನಪ್ಪ ಅಂದ್ರೆ, ರಮೇಶ್ ಕರೋಶಿ ವಿರುದ್ಧ ಕರ್ನಾಟಕ ಸರ್ಕಾರ ಒಂದು ಕೇಸನ್ನು ದಾಖಲಾಗ್ತದೆ. ನೋಡಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಒಂದು ಗೌರ್ಮೆಂಟ್ ಅಧಿಕಾರಿಗೆ ದಾಖಲೆ ಅಂತ ಕೇಳ್ತಾರೆ. ಯಾರು? ರಮೇಶ್ ಕರೋಶಿ ಅನ್ನೋರು
ಅವರು ಏಕಾಕಿ ಸಿಟ್ಟಾಗಿ ಕೇಸ್ ಹಾಕ್ತಾರೆ ಸ್ನೇಹಿತರೆ. ಈ ಕೇಸನ್ನು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಎಂ ನಾಗಪ್ರಸನ್ನ ಪೀಠ ಸ್ನೇಹಿತರೆ. ಆ ನಾಗಪ್ರಸನ್ನ ಪೀಠ ಕೇಸನ್ನು ತೆಗೆದುಕೊಂಡು ಜಜ್ಮೆಂಟ್ ಕೊಡ್ತದೆ. ಅದೇನಪ್ಪ ಅಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಯೊಬ್ಬರ ಬಳಿ ಸಾರ್ವಜನಿಕರೊಬ್ಬರು ಏನು ಮಾಡ್ತಾರೆ, ಯಾರು ಸಾರ್ವಜನಿಕರೊಬ್ಬರು ಅಂದರೆ ಈ ರಮೇಶ್ ಕರೋಶಿ ಅನ್ನೋರು ಏನು ಮಾಡ್ತಾರಪ್ಪ ಅಂದ್ರೆ ಜೋರು ಧ್ವನಿಯಲ್ಲಿ ಮಾತಾಡಿ ಗೌರ್ಮೆಂಟ್ ಸರ್ವೆಂಟ್ಗೆ ಇದು ಕೇಳ್ತಾರೆ, ದಾಖಲೆ ಅಂತ ಕೇಳ್ತಾರೆ. ಅವಾಗ ಗೌರ್ಮೆಂಟ್ ಸರ್ವೆಂಟ್ ದಾಖಲೆ ಕೊಡೋದು ಬಿಟ್ಟು ಸಿಟ್ ಮಾಡ್ಕೊಂಡು ಆ ವ್ಯಕ್ತಿಯ ವಿರುದ್ಧ ಅಂದರೆ ರಮೇಶ್ ಕರೋಶಿ ವಿರುದ್ಧ ಏನು ಮಾಡ್ತಾನ, ನನ್ನ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆಂದು ಸೆಕ್ಷನ್ 353 ಕೇಸನ್ನು ದಾಖಲು ಮಾಡ್ತಾರೆ. ಯಾರು ಗೌರ್ಮೆಂಟ್ ಸರ್ವೆಂಟ್ ಮಾಡ್ತಾನೆ, ಯಾರ ಮೇಲೆ, ರಮೇಶ್ ಕರೋಶಿ ಮೇಲೆ. ಆಗ ಈ ನ್ಯಾಯಮೂರ್ತಿಯ ನಾಗಪ್ರಸನ್ನ ಪೀಠ ಏನು ಮಾಡ್ತದಪ್ಪ ಅಂದ್ರೆ ಈ ಪ್ರಕರಣವನ್ನು ವಜಾಗೊಳಿಸಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಸರ್ವೆಂಟಿಗೆ ಮತ್ತು ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಚಿಮಾರಿ ಆಗ್ತದೆ. ಹಾಕಿ ಏನು ಹೇಳ್ತದಪ್ಪ ಅಂದ್ರೆ ಮುಂದುವರೆದ ಕೇವಲ ಜೋರು ಧ್ವನಿಯಲ್ಲಿ ಮಾತಾಡೋದಾಗಿರ್ಬೋದು, ಪ್ರಶ್ನೆ ಮಾಡೋದಾಗಿರ್ಬೋದು ಮತ್ತು ವಾಗ್ವಾದ ಮಾಡುವುದು ಯಾವುದೇ ಅಪರಾಧವಲ್ಲ. ಜೋರು ಧ್ವನಿ ಮಾತಾಡೋದಾಗಿರ್ಬೋದು, ವಿಡಿಯೋ ಮಾಡೋದಾಗಿರ್ಬೋದು ಪ್ರಕರಣ ದಾಖಲು ಮಾಡ್ಲಿಕ್ಕೆ ಬರಲ್ಲ. ಹಾಗಾದರೆ ಪ್ರಕರಣವನ್ನು ಯಾವ ರೀತಿಯಾಗಿ ದಾಖಲು ಮಾಡ್ಬೇಕಂತ ಹೇಳ್ತದೆ. ಯಾವ ರೀತಿ ಅಂದ್ರೆ ಅಧಿಕಾರಿಯ ಮೇಲೆ ದೈಹಿಕವಾಗಿ ಅಂದ್ರೆ ಭೌತಿಕವಾಗಿ ಬಲ ಪ್ರಯೋಗ ಮಾಡಿದಾಗ, ಅವನು ಹೊಡೆಯೋದಾಗಲಿ, ಅವನ ಅಂಗಿ ಹಿಡಿದು ಎಳೆದಾಗಲಿ ಇಂಥದ್ದೇನಾದರೂ ಮಾಡಿದರೆ ಕೇಸ್ ಆಗ್ತದೆ. ಇದನ್ನು ಮಾಡದೇ ಹೊರತು ಸೆಕ್ಷನ್ 353 ಅಡಿ ಪ್ರಕರಣ ದಾಖಲಿಸುವುದು ಕಾನೂನು ಬಾಹಿರ ಅಂತ ಹೇಳಿ ಈ ತೀರ್ಪನ್ನು ನೀಡ್ತಾ ಸ್ನೇಹಿತರೆ. ಯಾವುದು ನಮ್ಮ ನಾಗಪ್ರಸನ್ನ ಪೀಠ ತೀರ್ಪನ್ನು ನೀಡಿ ನಮ್ಮ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಸರ್ವೆಂಟ್ಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಚೀಮಾರಿ ಹಾಕಿ ಕಳಿಸುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾನೂನಾಗ ಇಂಥ ಪಬ್ಲಿಕ್ಗೆ ಇಂಥ ಅಧಿಕಾರಗಳಿದಾವೆ. ಹೆದರ್ಬಾರ್ದು, ಒಟ್ಟ ಕ್ವಶನ್ ಕೇಳಲಿಕ್ಕೆ ಯಾವ ಟ್ರಾಫಿಕ್ ಪೊಲೀಸರು ಹೆದರ್ಬಾರ್ದು, ಯಾವ ಪೊಲೀಸರಿಗೆ ಹೆದರ್ಬಾರ್ದು. ಧೈರ್ಯದಿಂದ ನೀವು ಅವ್ರು ಏನಾದರೂ ಕೆಟ್ಟದಾಗ ಮಾತಾಡಿದ್ರೆ ವಿಡಿಯೋ ಮಾಡಿರಿ, ಪಬ್ಲಿಕ್ಕಿಗೆ ಬಿಡ್ರಿ, ಅದು ನಿಮ್ಗೆ ಹಕ್ಕು ಐತೆ ಅದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಡ್ಡಾವಾರಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.